ಓಕೆ, ಇದೀಗ ಬರ್ತಾ ಇರತಕ್ಕಂತ ಒಂದು ಬ್ರೇಕಿಂಗ್ ನ್ಯೂಸ್. ಕರ್ನಾಟಕಕ್ಕೆ ನೂತನ ರಾಜ್ಯಪಾಲರ ನೇಮಕವಾಗಿದೆ. ಕರ್ನಾಟಕದ ರಾಜ್ಯಪಾಲ ವಿ.ಆರ್. ವಾಲಾ ಅವರ ಜಾಗಕ್ಕೆ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ನೇಮಕ ಮಾಡಿದ್ದಾರೆ. ಅಂದರೆ 8 ರಾಜ್ಯಗಳಿಗೆ ನೂತನ ರಾಜ್ಯಪಾಲರ ನೇಮಕವಾಗಿದೆ. ಕರ್ನಾಟಕದ ರಾಜ್ಯಪಾಲ ವಜೂಭಾಯಿ ವಾಲಾ ಅವರ ಜಾಗಕ್ಕೆ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ನೇಮಕ ಮಾಡಿ ಕೇಂದ್ರ ಆದೇಶವನ್ನ ಹೊರಡಿಸಿದೆ. ತಾವರ್ ಚಂದ್ ಗೆಹ್ಲೋಟ್ ಬಿಜೆಪಿಯ ಅತ್ಯಂತ ಸೀನಿಯರ್ ಲೀಡರ್ ಆಗಿದ್ದಂಥವರು. ಸೊ ಈಗ ಅವರನ್ನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ಕರ್ನಾಟಕಕ್ಕೆ ರಾಜ್ಯಪಾಲರಾಗಿ ನೂತನ ರಾಜ್ಯಪಾಲರಾಗಿ ತಾವರ್ ಚಂದ್ ಗೆಹ್ಲೋಟ್ ಅವರ ನೇಮಕ ಆಗಿದೆ. ಇನ್ಫ್ಯಾಕ್ಟ್ ಹಾಗೆ ನೋಡೋಕೋದ್ರೆ ವಜೂಭಾಯಿ ವಾಲಾ ಅವರ ಅವಧಿ ಮುಕ್ತಾಯ ಆಗಿದ್ದರೂ ಕೂಡ ಅವರು ಕಂಟಿನ್ಯೂ ಆಗಿದ್ರು. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಅವರ ಜಾಗಕ್ಕೆ ನೂತನ ರಾಜ್ಯಪಾಲರು ಯಾರು ಅಂತಕ್ಕಂಥದ್ದನ್ನು ಇಲ್ಲಿ ತನಕ ನೇಮಕ ಮಾಡಿರಲಿಲ್ಲ. ಈಗ ಒಟ್ಟು 8 ರಾಜ್ಯಗಳಿಗೆ ನೂತನ ರಾಜ್ಯಪಾಲರನ್ನ ನೇಮಕ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ತಾವರ್ ಚಂದ್ ಗೆಹ್ಲೋಟ್ ಅವರು ಕೇಂದ್ರ ಸಚಿವರಾಗಿದ್ದರು. ಈಗ ಅವರು ಕರ್ನಾಟಕದ ರಾಜ್ಯಪಾಲರಾಗಿ ನಿಯೋಜನೆಗೊಂಡಿದ್ದಾರೆ. ಅಲ್ಲಿಗೆ ಒಂದು ಕಡೆ ಕೇಂದ್ರ ಸಚಿವರಾಗಿದ್ದಂಥವರು ಮತ್ತೊಂದು ಸರ್ತಿ ಈಗ ಅವರನ್ನ ರಾಜ್ಯಪಾಲರಾಗಿ ನೇಮಕ ಮಾಡ್ತಾ ಇದ್ದಾರೆ. ಸೊ ನೋಡೋಣ, ಇವೆಲ್ಲವೂ ಕೂಡ ಕೇಂದ್ರ ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವರಾಗಿದ್ದರು ತಾವರ್ ಚಂದ್ ಗೆಹ್ಲೋಟ್ ಅವರು. ನಾಳೆ ಕೇಂದ್ರ ಸಂಪುಟ ಪುನರ್ರಚನೆ ಬೆನ್ನಲ್ಲೇ ಗೆಹ್ಲೋಟ್ ಅವರನ್ನ ನೋಡಿ, ಇಲ್ಲಿ ಒಂದು ನಡೆ ನೋಡಿ, ಮಂತ್ರಿ ಸ್ಥಾನದಿಂದ ಅವರನ್ನ ತೆಗೆದು ಅವ್ರನ್ನ ರಾಜ್ಯಪಾಲರು ಮಾಡಿದ್ದಾರೆ ಅಂತಂದ್ರೆ ಅರ್ಥ ಅಲ್ಲಿಗೆ ಆ ಜಾಗ ಖಾಲಿ ಆಯಿತು. ಅಲ್ಲಿಗೆ ಕೆಲವರನ್ನ ಇವಾಗ ನೇಮಕ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ತಾವರ್ ಚಂದ್ ಗೆಹ್ಲೋಟ್ ತುಂಬ ಸೀನಿಯರ್ ಲೀಡರ್ ಬಿಜೆಪಿಯಲ್ಲಿ. ಕೇಂದ್ರದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾಗಿ ತಾವರ್ ಚಂದ್ ಅವರು ನೇಮಕವಾಗಿದ್ದರು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನವದೆಹಲಿಯಿಂದ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಶಬೀರ್, 8 ರಾಜ್ಯಗಳಿಗೆ ನೂತನ ರಾಜ್ಯಪಾಲರ ನೇಮಕ ಆಗಿದೆ. ಇವತ್ತು ಮಂತ್ರಿಗಳಾಗಿದ್ದಂಥವರನ್ನ ಕೂಡ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದ್ದಾರೆ. ಸೊ ಏನೇನು ಬೆಳವಣಿಗೆ ಆಗ್ತಾ ಇದೆ ದೆಹಲಿಯಲ್ಲಿ? ಅರವಿಂದ್, ಈ ಶೀಘ್ರದಲ್ಲೇ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಆಗುವಂತ ಸಾಧ್ಯತೆಗಳಿದಾವೆ. ಇನ್ನು 1-2 ದಿನಗಳಲ್ಲಿ ಅದು ಅಂತಿಮವಾಗಿ ನಿರ್ಧಾರ ಕೂಡ ಆಗುತ್ತೆ. ಕೆಲವು ಹಾಲಿ ಸಚಿವರನ್ನ ಕೈ ಬಿಡಲಾಗುತ್ತೆ ಅಂತ ಒಂದು ಮಾಹಿತಿ ಏನಿತ್ತು, ಅದೀಗ ಅಧಿಕೃತ ಆಗಿರುವಂತದ್ದು. ಕೆಲವು ಹಾಲಿ ಸಚಿವರಿಗೆ ರಾಜ್ಯಪಾಲರ ಹುದ್ದೆಯನ್ನ ನೀಡುವ ಮೂಲಕ ಬೇರೆಯವರಿಗೆ ಅವಕಾಶವನ್ನ ಕೊಡುವಂತ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಕೆಲವು ಹಿರಿಯ ಕೇಂದ್ರ ಸಚಿವರು ಏನಿದ್ರು ಅವರಿಗೆ ರಾಜ್ಯಪಾಲರಾಗಿ ಬಡ್ತಿ ನೀಡುವಂತ ಕೆಲಸವನ್ನ ಕೂಡ ಈಗ ಮಾಡಲಾಗಿದೆ. ಈ ಪೈಕಿ ಈಗ 8 ಜನ ನಾಯಕರಿಗೆ ರಾಜ್ಯಪಾಲರಾಗಿ ಆಯ್ಕೆ ಮಾಡಿರುವಂತದ್ದು. 8 ರಾಜ್ಯಗಳಿಗೆ ಹೊಸ ರಾಜ್ಯಪಾಲರ ನೇಮಕವನ್ನ ಕೂಡ ಮಾಡಲಾಗಿದೆ. ಬಹಳ ಪ್ರಮುಖವಾಗಿ ಕರ್ನಾಟಕಕ್ಕೂ ಕೂಡ ಹೊಸ ರಾಜ್ಯಪಾಲರ ನೇಮಕ ಆಗಿರುವಂತದ್ದು. ತಾವರ್ ಚಂದ್ ಗೆಹ್ಲೋಟ್ ಅವ್ರನ್ನ ಹೊಸ ರಾಜ್ಯಪಾಲರಾಗಿ ಆಯ್ಕೆ ಮಾಡಲಾಗಿದೆ. ವಜೂಭಾಯಿ ವಾಲಾ ಅವರ ಅವಧಿ ಅಂತ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಹೊಸ ರಾಜ್ಯಪಾಲರ ನೇಮಕವನ್ನ ಈಗ ಕೇಂದ್ರ ಸರ್ಕಾರ ಮಾಡಿರುವಂತದ್ದು. ಮುಂದಿನ ಅವಧಿಗೆ ಏನು ತಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ರಾಜ್ಯಪಾಲರಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಲಿದ್ದಾರೆ. ಬಹಳ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ತಾವರ್ ಚಂದ್ ಗೆಹ್ಲೋಟ್ ಅವರು ಕೇಂದ್ರ ಸಚಿವರಾಗಿದ್ರು, ಸಾಮಾಜಿಕ ನ್ಯಾಯ ಮತ್ತೆ ಸಬಲೀಕರಣದ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಜೊತೆಗೆ ಈ ಹಿಂದೆ ಅವರಿಗೆ ಕರ್ನಾಟಕದ ಜೊತೆಗೆ ಒಡನಾಟ ಕೂಡ ಇತ್ತು. ಈ ಹಿಂದೆ ಅವರು ಉಸ್ತುವಾರಿ ಹೈಕಮಾಂಡ್ ಕಡೆಯಿಂದ ನೇಮಕ ಆಗಿದ್ರು. ಹೀಗಾಗಿ ಕರ್ನಾಟಕದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಅವರಿಗೆ ಚೆನ್ನಾಗಿ ಗೊತ್ತಿರುವಂತಹ ಹಿನ್ನೆಲೆಯಲ್ಲಿ ಅವರು ಕರ್ನಾಟಕಕ್ಕೆ ಸೂಕ್ತ ವ್ಯಕ್ತಿ ಅನ್ನೋ ಒಂದು ನಿರ್ಧಾರಕ್ಕೆ ಸರ್ಕಾರ ಬಂದಿರುವಂತದ್ದು. ಹೀಗಾಗಿ ಅವರನ್ನ ರಾಜ್ಯಪಾಲರನ್ನಾಗಿ ಈಗ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಅರವಿಂದ್, ಈಗ 8 ಜನ ನೂತನ ರಾಜ್ಯಪಾಲರು ಕೂಡ ಎಲ್ಲರೂ ಮಂತ್ರಿಗಳಾಗಿದ್ದವರೇನಾ ಅಥವಾ ಪಕ್ಷದಲ್ಲಿ ಸೀನಿಯರ್ ಲೀಡರ್ಸ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರಾ? ಕೆಲವರನ್ನ ಮಂತ್ರಿಗಳನ್ನ ಈಗ ಏನು ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ಕೆಲವರನ್ನ ಏನು ಪಕ್ಷದಲ್ಲಿ ಹಿರಿಯರಾಗಿದ್ದವರಂತವ್ರನ್ನು ಕೂಡ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕೆಲವು ಸಚಿವರನ್ನ ಮಾತ್ರ ಕೈ ಬಿಡಲಾಗಿರುವಂತದ್ದು. ಎಲ್ಲರಿಗೂ ಕೂಡ ಅಲ್ಲ, ಕೆಲವರನ್ನ ಮಾತ್ರ ಕೈ ಬಿಡಲಾಗಿದೆ. ಉಳಿದಂತೆ ಸಾಮಾನ್ಯವಾಗಿ ರಾಜ್ಯಪಾಲರ ಆಯ್ಕೆ ಯಾವ ರೀತಿ ಆಗುತ್ತೆ ಅದೇ ರೀತಿ ಪಕ್ಷದಲ್ಲಿ ಹಿರಿಯರನ್ನ ಆಯ್ಕೆ ಮಾಡಿ ಮತ್ತೆ ವರ್ಚಸ್ಸಿರುವ ನಾಯಕರನ್ನ ಆಯ್ಕೆ ಮಾಡಿ ಅನುಭವದಲ್ಲಿ ಹಿರಿತನದಲ್ಲಿ ಎಲ್ಲ ರೀತಿಯಾದಂತಹ ಅಳತೆಗೋಲುಗಳನ್ನ ನೋಡಿಕೊಂಡು ಆ ರೀತಿಯಾದಂತಹ ಆಯ್ಕೆಯನ್ನ ಸದ್ಯಕ್ಕೆ ಮಾಡಲಾಗಿರುವಂತದ್ದು. ಕೆಲವು ಸಚಿವರನ್ನ ಮಾತ್ರ ಕೈಬಿಟ್ಟು ಅವರಿಗೆ ರಾಜ್ಯಪಾಲರ ಹುದ್ದೆಯನ್ನು ಕೊಡಲಾಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಕೇಂದ್ರ ಸಂಪುಟ ಪುನರ್ರಚನೆ ಆ ಸಂದರ್ಭದಲ್ಲಿ ಪುನರ್ರಚನೆ ಮಾಡ್ತಾರಾ ಅಥವಾ ಸಂಪುಟ ವಿಸ್ತರಣೆ ಮಾಡ್ತಾರಾ? ಆದರೆ ಕೆಲವು ಸೀನಿಯರ್ ಲೀಡರ್ಸ್ ಯಾರಿದ್ರು ಅವರನ್ನ ಮಂತ್ರಿ ಸ್ಥಾನದಿಂದ ತೆಗೆದು ಅವರಿಗೆ ರಾಜ್ಯಪಾಲರ ಹುದ್ದೆಯನ್ನು ದಯಪಾಲಿಸಿದ್ದಾರೆ ಮೋದಿಯವರು. ಆ ಪ್ರಕಾರ ಕರ್ನಾಟಕಕ್ಕೆ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿದೆ. ಈ ಹಿಂದೆ ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿ ಕೂಡ ತಾವರ್ ಚಂದ್ ಗೆಹ್ಲೋಟ್ ಅವರು ಕೆಲಸವನ್ನು ಮಾಡಿದರು. ಹಾಗಾಗಿ ಅವರಿಗೆ ಕರ್ನಾಟಕ ರಾಜ್ಯ ಬಿಜೆಪಿ ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಅವರನ್ನು ಕರ್ನಾಟಕಕ್ಕೆ ನೇಮಕ ಮಾಡೋಣ ಅನ್ನುವಂತಹ ಲೆಕ್ಕಾಚಾರವನ್ನು ಇಟ್ಕೊಂಡು ತಾವರ್ ಚಂದ್ ಗೆಹ್ಲೋಟ್ ಅವರನ್ನು ಈಗ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ಆ ಜಾಗಕ್ಕೆ ಹೊಸ ಮಂತ್ರಿಯನ್ನು ತರ್ತಾರೆ. ಕೇಂದ್ರ ಸಬಲೀಕರಣ ಖಾತೆಯ ಸಚಿವರಾಗಿ ಇವರು ಕೆಲಸವನ್ನು ಮಾಡ್ತಾ ಇದ್ದಿದ್ದು. ಸೊ ಅವರನ್ನು ಈಗ
ಸೇಮ್ ರಾಜ್ಯಪಾಲರಾಗಿ ನೇಮಕ ಮಾಡಿದ್ದಾರೆ. ಅವರು ಸದ್ಯದಲ್ಲೇ ಕರ್ನಾಟಕ ರಾಜ್ಯದ ನೂತನ ಗವರ್ನರ್ ಆಗಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಕರ್ನಾಟಕಕ್ಕೆ ಬಂದು ಕೂರ್ತಾರೆ. ವಿ ಆರ್ ವಾಲಾ ಅವರ ಜಾಗಕ್ಕೆ ತಾವರ್ ಚಂದ್ ಗೆಹ್ಲೋಟ್. ವಿ ಆರ್ ವಾಲಾ ಅವರ ಸೇವಾವಧಿ ಮುಕ್ತಾಯ ಆಗಿದ್ದರೂ ಅವ್ರನ್ನ ಕಂಟಿನ್ಯೂ ಮಾಡಿಸಲಾಗಿತ್ತು. ಈಗ ಆ ಜಾಗಕ್ಕೆ ತಾವರ್ ಚಂದ್ ಗೆಹ್ಲೋಟ್ ಅವ್ರನ್ನ ತಂದಿದ್ದಾರೆ. ಎಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಇರುತ್ತೆ ಇವೆಲ್ಲವೂ ಕೂಡ. ಯಾಕೆ ವಿ ಆರ್ ವಾಲಾ ಅವ್ರನ್ನ ಎಕ್ಸ್ಟೆಂಡ್ ಮಾಡಿದ್ರು ಅಂದರೆ ಈ ತೀರ್ಮಾನ ತಗೋಬೇಕಾಗಿತ್ತು. ಕೇಂದ್ರ ಸಂಪುಟ ರಚನೆ ಮಾಡಬೇಕಾಗಿತ್ತು, ವಿಸ್ತರಣೆ ಮಾಡಬೇಕಾಗಿತ್ತು, ಅಲ್ಲಿ ಕೆಲವರನ್ನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಬೇಕಾಗಿತ್ತು. ಆ ಲೆಕ್ಕಾಚಾರವನ್ನು ಇಟ್ಕೊಂಡು ಇಷ್ಟು ದಿನ ವಜೂಭಾಯಿ ವಾಲಾ ಅವರನ್ನು ಕಂಟಿನ್ಯೂ ಮಾಡಲಾಗಿತ್ತು. ಬಟ್ ಈಗ ಆ ಜಾಗಕ್ಕೆ ತಾವರ್ ಚಂದ್ ಗೆಹ್ಲೋಟ್ ಅವರನ್ನು ನೇಮಕ ಮಾಡಿ ಈಗಾಗಲೇ ಕಳಿಸ್ಕೊಟ್ಟಿದ್ದಾರೆ. ತಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಬಿ ಜೆ ಪಿಯಲ್ಲಿ ಸಾಕಷ್ಟು ವರ್ಷಗಳು ದುಡಿದಂಥವರು, ಸಂಘದ ಪ್ರಮುಖರಾಗಿದ್ದಂಥವರು, ಹಿರಿಯ ನಾಯಕರಾಗಿದ್ದಂಥವರು. ಸೊ ಹಾಗಾಗಿ ನೋಡೋಣ ಇವಾಗ ಅವ್ರು ಯಾವತ್ತೂ ಇಲ್ಲಿಗೆ ಬಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಕೂಡ ಕಾದು ನೋಡಬೇಕು. ಸೊ ಒಂದು ಕಡೆ ಈ ಲೆಕ್ಕಾಚಾರ, ಮತ್ತೊಂದು ಕಡೆ ಅವ್ರನ್ನ ಮಿನಿಸ್ಟರ್ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ, NDA ಗೌರ್ನಮೆಂಟಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದಂಥವರು, ಮಾಡ್ತಾ ಇದ್ದರು. ಈಗಲೂ ಕೂಡ ಅವರು ಮಂತ್ರಿಗಳಾಗಿದ್ದಾರೆ. ಸೊ ಈಗ ಅವರು ಬಹುತೇಕ ಇನ್ನೂ ಕೂಡ ಅವರು ಅಧಿಕೃತವಾಗಿ ಕರ್ನಾಟಕಕ್ಕೆ ಬರಬೇಕು. ಬಂದು ರಾಜ್ಯಪಾಲರಾಗಿ ಅವರಿಗೆ ಪ್ರಮಾಣ ವಚನವನ್ನು ಹೈಕೋರ್ಟ್ ನ್ಯಾಯಾಧೀಶರು ಬೋಧಿಸ್ತಾರೆ. ಅದನ್ನು ಅವರು ಅದಾದ ನಂತರ ಅವರು ಕರ್ನಾಟಕದ ರಾಜ್ಯಪಾಲರಾಗಿ ಅವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ. 73 ವರ್ಷ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ. ಸೊ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆರಂಭದಿಂದನೂ ಕೂಡ ಗುರುತಿಸ್ಕೊಂಡಂಥವರು. ಸೊ ಹಾಗಾಗಿ ಈಗ ಅವರನ್ನು ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿದೆ. ದಲಿತ ಕುಟುಂಬಕ್ಕೆ ಸೇರಿದಂಥವರು ತಾವರ್ ಚಂದ್ ಗೆಹ್ಲೋಟ್ ಅವರು. ಸಾಕಷ್ಟು ವರ್ಷಗಳಿಂದಲೂ ಕೂಡ ಅವರು ರಾಜ್ಯಸಭಾ ಮೆಂಬರ್ ಆಗಿ ಎಲ್ಲ ರೀತಿಯಲ್ಲೂ ಕೂಡ ದಲಿತ ನಾಯಕನಿಗೆ ಒಲಿದಂತಹ ರಾಜ್ಯಪಾಲ ಪಟ್ಟ. ಓಕೆ, ಪ್ರಸ್ತುತ ರಾಜ್ಯಸಭಾ ಬಿಜೆಪಿಯ ಸದಸ್ಯರು, ಈ ಹಿಂದೆ ರಾಜ್ಯ ಬಿಜೆಪಿ ಉಸ್ತುವಾರಿ ಕೂಡ ಆಗಿದ್ದರು ತಾವರ್ ಚಂದ್ ಗೆಹ್ಲೋಟ್. ದಲಿತ ಸಮುದಾಯಕ್ಕೆ ಸೇರಿದವರು, ದಲಿತ ನಾಯಕನಿಗೆ ಒಲಿದಿದೆ ರಾಜ್ಯಪಾಲ ಪಟ್ಟ. ಮಧ್ಯಪ್ರದೇಶ ಮೂಲದ ತಾವರ್ ಚಂದ್ ಗೆಹ್ಲೋಟ್ ಪ್ರಸ್ತುತ ರಾಜ್ಯಸಭಾ ಬಿಜೆಪಿ ನಾಯಕರಾಗಿದ್ದಾರೆ. ತಾವರ್ ಚಂದ್ ಗೆಹ್ಲೋಟ್ ಅವರು ಶಾಜ್ಪುರ್, ಅವರು ಮಧ್ಯಪ್ರದೇಶವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು, ಮೂಲತಃ ಮಧ್ಯಪ್ರದೇಶದವರು. ಶಾಜ್ಪುರ್ ಲೋಕಸಭಾ ಕ್ಷೇತ್ರ ಅವರದು. ಸಾಮಾನ್ಯವಾಗಿ ಇವರಿದ್ದಂಥದ್ದು 1996ರಿಂದ 2009 ತನಕ ಲೋಕಸಭೆಯನ್ನು ಪ್ರತಿನಿಧಿಸಿದ್ರು ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ. ಸೊ ಈಗ ಆನ್ ಜುಲೈ 6, 2021 ಇವತ್ತು ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಗವರ್ನರ್ ಆಫ್ ಕರ್ನಾಟಕವಾಗಿ ಅವ್ರನ್ನ, ಅಂದರೆ ಕರ್ನಾಟಕದ ರಾಜ್ಯಪಾಲರಾಗಿ ಅವರನ್ನು ನೇಮಕ ಮಾಡಲಾಗಿದೆ. ಇಲ್ಲಿ ನೋಡಿ ಹಲವಾರು ಲೆಕ್ಕಾಚಾರಗಳಿದೆ. ಮುಂದಿನ ಚುನಾವಣೆಗಳನ್ನು ಗಮನದಲ್ಲಿಟ್ಕೊಂಡು, ಸಮುದಾಯಗಳನ್ನು ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಒಬ್ಬ ದಲಿತ ನಾಯಕನಿಗೆ ರಾಜ್ಯಪಾಲರ ಹುದ್ದೆಯನ್ನು ಕೊಟ್ಟರು ಅಂತಕ್ಕಂಥದ್ದು ಒಂದಿರುತ್ತೆ. ಸೊ ಆ ಲೆಕ್ಕಾಚಾರನೂ ಕೂಡ ಕೇಂದ್ರ ಸರ್ಕಾರದ ಬಳಿ ಇರುತ್ತೆ. ಜೊತೆಗೆ ಅವರು ಕೇಂದ್ರದ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಂಥವರು. ಆ ಸ್ಥಾನಕ್ಕೆ ಯುವಕರನ್ನ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಜಾಗದಿಂದ ಅವ್ರನ್ನ ತೆಗೆದು ರಾಜ್ಯಪಾಲರಾಗಿ ಪ್ರಮೋಷನ್ ಕೊಟ್ಟು ಆ ಜಾಗಕ್ಕೆ ಮತ್ತೊಬ್ಬರನ್ನ ನೇಮಕ ಮಾಡ್ತಕ್ಕಂಥದ್ದು. ನಾನು ಆಗಲೇ ಹೇಳಿದೆ, ಒಂದಕ್ಕೊಂದು ಇಂಟರ್ಲಿಂಕ್ ಇವೆಲ್ಲವೂ ಕೂಡ. ಸೊ ಹಾಗಾಗಿ ಆ ಇಂಟರ್ಲಿಂಕ್ ಎಲ್ಲ ರೀತಿಯಲ್ಲೂ ಲೆಕ್ಕಾಚಾರ ಹಾಕಿರುತ್ತೆ ಕೇಂದ್ರ ಸರ್ಕಾರ. ಯಾರನ್ನು ನೇಮಕ ಮಾಡಬೇಕು, ಯಾವ ರಾಜ್ಯಕ್ಕೆ ನೇಮಕ ಮಾಡಬೇಕು ಮತ್ತು ಯಾಕೆ ಮಾಡಬೇಕು, ಇವೆಲ್ಲವೂ ಕೂಡ ಲೆಕ್ಕಾಚಾರಗಳಿಂದಲೇ ಈಗ ತಾವರ್ ಚಂದ್ ಗೆಹ್ಲೋಟ್ ಅವರನ್ನು ಕರ್ನಾಟಕದ ರಾಜ್ಯಪಾಲರಾಗಿ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ.